ಅವಿ ಏನು ಮಾಡ್ತಿದ್ಯಾ? ಇದು ಬಂದ್ಬಿಟ್ಟು ಬಾಂಬೆ ದಾಲು ಅಂದರೆ ಕಡಲೆಬೇಳೆ ಮತ್ತು ಆಲೂಗೆಡ್ಡೆ. ಫಸ್ಟ್ ಕೂಗಿಸ್ಕೋಬೇಕು ಕುಕ್ಕರಲ್ಲಿ. ಯಾವ ಥರ? ಚಕ್ಕೆ, ಲವಂಗ ಮತ್ತು ಆಲೂಗೆಡ್ಡೆ, ಕಡಲೆಬೇಳೆ ಇದಿಷ್ಟು ಸ್ವಲ್ಪ ಅರ್ಶಿಣದ ಪುಡಿ ಇದನ್ನು ಹಾಕಿ ನಮ್ಗೆ ಎಷ್ಟು ಒಂದು 3-4 ವೆಯ್ಟ್ ಆ ಥರ ಕೂಗಿಸ್ಕೊಂಡಾಗ ಈ ಥರ ಬರುತ್ತೆ. ಇದು ಸೇಮ್ ದಾಲ್ ಥರನೇ ಇರುತ್ತೆ. ಬೇಳೆ ದಾಲ್ ಹೆಂಗೆ ಮಾಡ್ತೀವಿ ಅದೇ ಥರ, ಬಟ್ ಸ್ವಲ್ಪ ಕಡಲೆಬೇಳೆ ಎಲ್ಲ ಸಿಗುತ್ತೆ. ಇದು ಯಾವುದಕ್ಕೆ ಯೂಸ್ ಮಾಡೋದು? ಇದು ಚಪಾತಿ ಚೆನ್ನಾಗಿರುತ್ತೆ, ಮನೆಗಳಲ್ಲೂ ಮಾಡ್ಬೋದು. ಈಗ ಇದಿಷ್ಟು ಮಾಡಿರೋದು 100 ಜನಕ್ಕೆ ಇದಾಗುತ್ತೆ. ಮತ್ತು ಇದನ್ನು ಕೂಗಿಸ್ಕೊಂಡಾದ್ಮೇಲೆ ಈರುಳ್ಳಿ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಗ್ಗರಣೆಗೆ ಹಾಕೋಬೇಕು. ಇದನ್ನು ನೀಟಾಗಿ ಮಸ್ಕೋಬೇಕು. ಅದೇ ನೀರು ಯೂಸ್ ಮಾಡಬೇಕು, ಬೇರೆ ನೀರು ಹಾಕೋಂಗಿಲ್ಲ. ನಾವು ಎಷ್ಟು ನೀರು ಹಾಕಿರ್ತೀವಿ ಅಷ್ಟೇ, ಅದೇ ಟೇಸ್ಟ್ ಕೊಡೋದು. ಆ ನೀರು ಕೆಳಗೆ ಕೂದ್ಬಿಡೋದು ಆ ಥರ ಎಲ್ಲ ಟೇಸ್ಟ್ ಬರೋಲ್ಲ, ಸರಿನಾ? ಮತ್ತು ಇದಕ್ಕೆ ಕೂಗಿಸ್ಕೊಂಡಾದ್ಮೇಲೆ ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರ್ಬೇವು ಸೊಪ್ಪು, ಆಲ್ರೌಂಡ್ ಎಲ್ಲ ಹಾಕ್ಬೋದು. ಮತ್ತು ಇದಕ್ಕೆ ಗರಂ ಮಸಾಲೆನೂ ಕೂಡ ಹಾಕ್ಬೋದು, ಮೆಣಸಿನ್ಕಾಯಿ ಪೌಡ್ರೂ ಹಾಕ್ಬೋದು, ಚಿಲ್ಲಿ ಪೌಡ್ರೂ ಹಾಕ್ಬೋದು. ಸೇಮು ಫ್ಲೇವರ್ ಹಿಂಗೆ ಇರುತ್ತೆ. ಇಷ್ಟು ತಿಕ್ ಬರುತ್ತೆ ನಮಗೆ. ಇದು ನಾವೇನು ನೀರು, ಈಗ ನಾನು ಇದಕ್ಕೆ ನೀರು ಹಾಕಿಲ್ಲ, ನಾನು ಕುಕ್ಕರಲ್ಲಿ ಏನು ಹಾಕಿದ್ದೀನಿ ಅದೇ ನೀರು ಇಷ್ಟು ಬರುತ್ತೆ. ಅದು ಇದಾಗ್ತಾ ನಾವು ಒಗ್ಗರಣೆ ಹಾಕಿದ್ದೀವಲ್ಲ, ಅದು ಬೇಯ್ತಾ ಇನ್ನೂ ತಿಕ್ ಬರುತ್ತೆ. ಇದು ಫಿನಿಶ್.